ಆದಿ, ನೀನು ಹೊರಡು, ಕಾಲೇಜಿಗೆ ಬೇರೆ ಹೋಗ್ಬೇಕಲ್ವಾ? ಪರವಾಗಿಲ್ಲ ಅತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ತೀನಿ. ದೇವಕಿ, ನಿಮ್ಮಪ್ಪ ಹೇಗಿದ್ದಾರೆ? ನಿನ್ ಜೊತೆ ಮಾತಾಡಿದ್ರ? ನಾನು ನೋಡ್ಬಹುದೇನೆ ಅವ್ರನ್ನ? ದೇವಕಿ, ಡಾಕ್ಟರ್ ಏನಂದ್ರು? ಬ್ಲಡ್ ಕ್ಲಾಟ್ ಆಗಿದ್ದು ಕಡಿಮೆ ಆಗಿದೆ ಅಂತ ರಾತ್ರಿ ಹೇಳಿದ್ರು. ಈಗ ಕೇಳಬೇಕು. ನಾನು ನೋಡ್ಬಹುದೇನೆ? ಅಮ್ಮ, ICU ಅಲ್ಲಿ ಹಾಗೆಲ್ಲ ಬಿಡೋದಿಲ್ಲ. ನೀನು ಹತ್ತು ಕರೆದು ರಂಪಾಟ ಮಾಡಿದ್ರೆ ಮತ್ತೆ ತೊಂದರೆ ಆಗುತ್ತೆ. ಅತ್ತೆ, ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಈ ತರ ನೀವು ಅಳ್ತಾ ಇದ್ರೆ ಈಗ ಮಾವ ಸರಿ ಹೋಗ್ತಾರಾ? ಅದೇ, ನಾನು ರಾತ್ರಿ ಎಲ್ಲ ಇಲ್ಲೇ ಇದ್ದೇನೋ? ಕಾಲೇಜ್ ಇಲ್ವಾ ನಿನಗೆ? ನೀವಾದ್ರೂ ಹೇಳಿ ಅದಕ್ಕೆ. ಕಾಲೇಜಿಗೆ ಹೊರಡು ಅಂದ್ರೆ ಕೇಳ್ತಾನೆ ಇಲ್ಲ ಇವನು. ಅದಿ, ನಾವೆಲ್ಲ ಇಲ್ಲಿ ಇದೀವಲ್ಲ, ನೀನು ಹೋಗ್ಬಾ. ದೇವಕಿ, ನೀನು ಹೋಗ, ರೆಸ್ಟ್ ತಗೋ. ಡಾಕ್ಟರ್ ಅಂಕಲ್, ಅವ್ರು ಹೇಗಿದ್ದಾರೆ? ಹಾರ್ಟಲ್ಲಿ ಕ್ಲಾಟ್ ಇಲ್ಲ, ಬಟ್ ಅವ್ರ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಸ್ಟೇಬಲ್ ಆಗಿಲ್ಲ. ಹಿ ಸ್ಟಿಲ್ ಕ್ರಿಟಿಕಲ್. ಟ್ರೀಟ್ಮೆಂಟ್ಸ್ಗೆಲ್ಲ ರೆಸ್ಪಾಂಡ್ ಮಾಡ್ತಿದ್ದೀರಂತ ಹೇಳಿದ್ರಿ. ರೆಸ್ಪಾಂಡ್ ಮಾಡ್ತಾ ಇದ್ರು, ಆದರೆ BP ಮತ್ತೆ ಬೇರೆ ಪ್ಯಾರಾಮೀಟರ್ಸ್ ಎಲ್ಲ ಇನ್ನೂ ಸ್ಟೇಬಲ್ ಆಗಿಲ್ಲ. ಲೆಟ್ಸ್ ಅಬ್ಸರ್ವ್ ಫಾರ್ 24 hours. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನು ಆಗಲ್ಲ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಮೇಡಮ್ಗೆ ಸ್ವಲ್ಪ ಸಮಾಧಾನ ಮಾಡಿ. ಅವ್ರು ನೆನೆಯಿಂದ ತುಂಬ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ. ಎಸ್ ಅಂಕಲ್. ಅಮ್ಮ, ಅಳಬೇಡ, ನೀನು ಸಮಾಧಾನ ಮಾಡ್ಕೋ. ಆದಿ, ನೀನು ಹೊರಡು. ಅಲ್ಲ ಅತ್ತೆ, ನೋಡು, 24 hours ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಎಲ್ಲರೂ ಹೋಗಿ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ, ನಾನಿಲ್ಲಿ ಇರ್ತೀನಿ. ಸರಿ ಅತ್ತೆ, ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಕಾಲೇಜಿಗೆ ಹೋಗ್ತೀನಿ. ನಾನು ಹೊಡ್ತೀನಮ್ಮ, ಬೇಗ ಬರ್ತೀನಿ. ಏನಾದ್ರೂ ಇದ್ರೆ ಕಾಲ್ ಮಾಡು. ಸರ್, ಸರ್, ಯಾರು ಬೇಕಾಗಿತ್ತು? ಸರ್, ಅದೇ ನಮ್ಮಿಬ್ಬರು ಮದುವೆ ವಿಷಯವಾಗಿ. ನೀವೇನ ಅದು? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಯಾಕೆ ಇಷ್ಟೊಂದು ಲೇಟ್ ಮಾಡಿದ್ರಿ? ಅದು ಸರ್, ಬೈಕಲ್ಲಿ ಬರಬೇಕಾದ್ರೆ ಫುಲ್ ಚೇಸಿಂಗ, ಲಾಂಗು ಮಚ್ಚು. ನಮ್ ತುಪಾಕಿ ಮುಂದೆ ಈ ಲಾಂಗು ಮಚ್ಚು ಏನು ನಡೆಯಲ್ಲ. ಚೇಸಿಂಗ? ನಮ್ಮ ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಕಂಪ್ಲೇಂಟ್ ಇತ್ತಲ್ಲ. ಈ ಮದುವೆ ಅಂದಮೇಲೆ ಸಮಸ್ಯೆ ಇದ್ದೇ ಇರುತ್ತೆ. ಬನ್ನಿ, ಈ ಚಿಕ್ಕ ಪುಟ್ಟ ಪೇಪರ್ ವರ್ಕ್ ಇದೆ, ಆ ಫಾರ್ಮಾಲಿಟಿ ಮುಗಿಸೋಣ. ಬನ್ನಿ ಕೂತ್ಕೊಳ್ಳಿ. ಏನಿಬ್ರು ಹಂಗೆ ಮಕ್ಕ ನೋಡ್ಕೊಂಡು ನಿಂತ್ಕೊಬಿಟ್ರಿ? ಬನ್ನಿ ಕೂತ್ಕೊಳ್ಳಿ. ಇಲ್ಲ ಸರ್, ಪರವಾಗಿಲ್ಲ. ಪರವಾಗಿಲ್ವಾ? ಓಕೆ. ಆದ್ರೂ ಈ ಮದುವೆ ಮಾಡಿಸೋದು ಅಂದ್ರೆ, ಅದ್ರಲ್ಲೂ ನಿಮ್ಮಿಬ್ರು ಮದುವೆ ಮಾಡಿಸೋದು ಅಂದ್ರೆ ಏನೋ ಒಂಥರ ಥ್ರಿಲ್ಲಿಂಗ್ ಅಲ್ವಾ? ನಿಮ್ಮಿಬ್ರಿಗೆ ಪರಿಚಯ ಒಂದೇ ಊರ? ಇಲ್ಲ ಸರ್, ಇವ್ರು ಬೆಂಗಳೂರು, ನಾನು ಲಕ್ಷ್ಮೀಪುರ. ಲಕ್ಷ್ಮೀಪುರದಿಂದ ಬೆಂಗಳೂರು ಹುಡುಗಿನ ಹೆಂಗೆ ಕ್ಯಾಚ್ ಹಾಕೊಂಡೆ? ನೀನ್ ಹೆಂಗಮ್ಮ ಒಪ್ಕೊಂಡೆ? ಅವನು ಹಿಂಗೆ, ನೀನ್ ಹಿಂಗೆ ಹಿಂಗೆ? ಅದು ಅಮೃತವ್ರೆ, ಏನೇ ಹೇಳೋದಿದ್ರು ಯೋಚನೆ ಮಾಡಿ ಹೇಳಿ. ಸ್ವಲ್ಪ ಆಚೆ ಈಚೆ ಆದ್ರೆ ಕಷ್ಟ. ಏನೇ ಅದು? ಏನಿಲ್ಲ ಸರ್, ಏನೇ ಹೇಳೋದಿದ್ರು ಸಂಕೋಚ ಪಟ್ಕೋಬೇಡಿ, ಹೇಳಿ ಅಂತ ಹೇಳ್ಬೇಕು. ಓಹೋ, ಹೋಗಿ ಬನ್ನಿ ಅಂತಾನೆ ಕರೆಯೋದ ನೀವು? ಹೌದು ಸರ್. ಅದಕ್ಕೆ ನಂಗೆ ಇವ್ರಂದ್ರೆ ಇಷ್ಟ ಸರ್. ಅದಕ್ಕೆ ನಾನು ಇವ್ರನ್ನ ಒಪ್ಕೊಂಡಿರೋದು. ಸಭಾಷ್! ಪ್ರೀತಿಗೆ ಮುಖ್ಯ ಪರಸ್ಪರ ಗೌರವ, ಹಾಗಂತ ಕುವೆಂಪು ಅವರು ಹೇಳಿದ್ದಾರೆ. ಕುವೆಂಪು ಅವ್ರು ಹೇಳಿದಾರ? ಯಾವ್ದ್ರಲ್ಲಿ ಹೇಳಿದಾರೆ ಸರ್? ಏನು ಖುಷಿ ಕೇಳದೆ ಮೇಷ್ಟು ತರ ಪ್ರಶ್ನೆ ಕೇಳ್ತಿದ್ದಿಲ್ಲಯ್ಯ? ನಾನು ಸರ್ಕಾರಿ ಶಾಲೆಯಲ್ಲಿ ಗಣಿತ ಮೇಷ್ಟ್ರು ಸರ್. ಹಾ, ತಗೊಳಪ್ಪ, ನೀನ್ ನಿಜವಾಗ್ಲೂ ಮೇಷ್ಟ್ರೇನೆಯಾ? ಈ ರೈತರು ಮೇಷ್ಟ್ರು ಈ 3 ಜನಕ್ಕೂ ಎಣ್ಣೆ ಸಿಗಲ್ವಲ್ಲ, ಆದ್ರೂ ನೀನು ವಯ್ಯನ್ ಒಪ್ಕೊಂಡಿದೀಯಲ್ಲ, ಗ್ರೇಟ್ ಬಿಡಮ್ಮ. ನೀನೇನಮ್ಮ ಮಾಡ್ಕೊಂಡಿರೋದು?
ನಾನು PhD ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್. ವಾವ್, ವೆರಿ ನೈಸ್. ಅಂತೂ ಕ್ರಾಂತಿಕಾರಿಗಳ ಥರ ಮದುವೆ ಕೊಟ್ಟಿದ್ದೀರಾ. ನಿಮ್ಮ ಮನೇಲಿ ಏನೋ ಸಮಸ್ಯೆ ಇದೆ. ಏನು ಸಮಸ್ಯೆ ಇಲ್ಲ ಸರ್. ಹೌದು ಸರ್, ಅದರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಏನೂ ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ ಅಂದ್ರೆ ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ? ನನ್ನ ಹತ್ರ ಏನು ಮುಚ್ಚಿಡ್ಬೇಡಿ, ಹೇಳಿ. ಐ ಆಮ್ ಲುಕಿಂಗ್ ಫಾರ್ ಲಕ್ಷ್ಮಿ ಕೇಶವ್ ಪುರೋಹಿತ್, MBA ಫಸ್ಟ್ ಇಯರ್. ಲಕ್ಷ್ಮಿ ಇವತ್ತು ಕಾಲೇಜಿಗೆ ಬಂದಿಲ್ವಲ್ಲ ಸರ್? ಲಕ್ಷ್ಮಿಗೆ ಯಾರಾದರೂ ಕ್ಲೋಸ್ ಫ್ರೆಂಡ್ಸ್ ಇದ್ದಾರಾ ಈ ಕಾಲೇಜಲ್ಲಿ? ಹಾ, ಅವ್ರದ್ದೊಂದು ಗ್ಯಾಂಗೇ ಇದೆ ಅಲ್ಲ, ಸೌಮ್ಯ, ಕಾವ್ಯ, ವಿದ್ಯಾ. ಸೌಮ್ಯ ಊರ್ಗೋಗಿದ್ದಾಳೆ, ಇನ್ನಿಬ್ರು ಇಲ್ಲೇ ಇದೀವಲ್ಲ, ಕಾವ್ಯ, ವಿದ್ಯಾ. ಹೇಳಿ ಅಂಕಲ್. ನಾನು ಗಿರಿಧರ್ ಅಂತ, ಆದಿಯವರಪ್ಪ. ನಿಮಗೇನಾದ್ರೂ ಗೊತ್ತೇನಮ್ಮ ಲಕ್ಷ್ಮಿ ಎಲ್ಲಿ ಹೋಗಿದ್ದಾಳೆ ಅಂತ? ಅವಳ ಮನೆಯಲ್ಲೂ ಇಲ್ಲ, ಕಾಲೇಜಿಗೂ ಬಂದಿಲ್ಲ ಅಂದ್ರೆ ನನಗೆ ಗಾಬರಿ ಆಗ್ತಿದೆ. ನಿಮ್ಗೇನಾದ್ರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ. ಅವಳು ನಿನ್ನೆ ರಾತ್ರಿನೇ ನಮ್ಮ PG ಗೆ ಬಂದ್ಲಲ್ಲ. PG-ನಾ? ಹೌದು ಅಂಕಲ್, ನಿಮ್ಗೆ ಇದನ್ನೆಲ್ಲ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಆದ್ರೆ ಪಾಪ ಅವಳ ಹತ್ರ PG ಕೊಡಕ್ಕೂ ಹಣ ಇರ್ಲಿಲ್ಲ. ಬೆಳಗ್ಗೆ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ಲು. ಮೋಸ್ಟ್ಲಿ ಅಮೌಂಟ್ ಅರೇಂಜ್ ಮಾಡಕ್ಕೆ ಏನಾದ್ರೂ ಹೋಗಿರ್ಬೇಕನ್ಸುತ್ತೆ ಅಂಕಲ್. ಕಾಲೇಜಿಗೆ ಬರ್ತೀನಿ ಅಂತ ಹೇಳಿದ್ಲಾ? ಹೌದು ಅಂಕಲ್. ನಾನು ವೇಟ್ ಮಾಡ್ತೀನಿ. ಮನೇಲಿ ಏನಾದ್ರೂ ತುಂಬಾ ಸಮಸ್ಯೆನಾ ಅಂಕಲ್? ಲಕ್ಷ್ಮಿ ಪಾಪ ತುಂಬಾ ನೊಂದ್ಕೊಂಡಿದ್ದಾಳೆ ಅನ್ಸುತ್ತೆ ಅಂಕಲ್.